Good morning, children. Welcome back to English class. Children, in the last class, we discussed about the story of Thomas Alva Edison. I hope you got the story of Thomas Alva Edison. Yes. Makla, in the textbook, not any questions of the Thomas Alva Edison. ಯಾವುದೇ ಕ್ವಶನ್ಸು ಥಾಮಸ್ ಅಲ್ವಾ ಎಡಿಸನ್ ಸ್ಟೋರಿ ಬಗ್ಗೆ ಇರಲಿಲ್ಲ. ನಾನೇ ಅದನ್ನು ಕ್ರಿಯೇಟ್ ಮಾಡಿ 3 ಕ್ವಶನ್ಸ್ ವಿತ್ ಮೀನಿಂಗ್ಸನ್ನು ನಾನು ನಿಮಗೆ ನೋಟ್ಸ್ ಕೊಟ್ಟಿದ್ದೆ ಮಕ್ಕಳ. ಎಲ್ಲ ಬರ್ಕೊಂಡ್ರಾ? ಎಸ್, ಗುಡ್. ಹಾಗಾದರೆ ಇನ್ ದಿಸ್ ಟುಡೇ ಕ್ಲಾಸ್ is a new poem is there. ನ್ಯೂ ಪೊಯಮ್ ಇದೆ ಮಕ್ಕಳ. ಆ ಒಂದು ನ್ಯೂ ಪೊಯಮನ್ನು ಇನ್ ದಿಸ್ ಕ್ಲಾಸ್ ಐ ರೀಡ್. ಓಕೆ, ಯು ಆಲ್ಸೋ listen and observe the words. You know which poem that? Yes, that is the poem name is The Rainbow. Children, you know the meaning of rainbow? You seen the rainbow? Yes, rainbow means ಕಾಮನಬಿಲ್ಲು. Okay children, the rainbow, where you see a rainbow na ಎಲ್ಲಿ ನೋಡ್ತೀರಾ? Yes, very good, in the sky. When you see that in ರೈನಿ ಟೈಮ್, ಹೌದಲ್ವಾ? ಮಳೆ ಟೈಮಲ್ಲಿ ಅದು ಏನಾಗುತ್ತೆ, ಹಾಗೆ ಜಸ್ಟ್ ಬಂದು ಅದು ಪಾಸ್ ಆಗುತ್ತೆ ಮಕ್ಕಳ, ಹೌದಲ್ವಾ? ಹೌ ಮೆನಿ ಕಲರ್ಸ್ ಇನ್ ದ ರೈನ್ಬೋ? ಎಸ್, ವೆರಿ ಗುಡ್, ದೇರ್ ಆರ್ 7 ಕಲರ್ಸ್ ಇನ್ ದ ರೈನ್ಬೋ. ಎಸ್, ಲೆಟ್ಸ್ ರೀಡ್ ದ ಪೊಯಮ್ ಆ್ಯಂಡ್ ಯು ಆಲ್ಸೋ ಲಿಸನ್ ಆ್ಯಂಡ್ ಅಬ್ಸರ್ವ್ ದ ವರ್ಡ್ಸ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಕ್ಲಾಸ್. Children, in the last class, we discussed about the story of Thomas Alva Edison. I hope you got the story of Thomas Alva Edison. Yes. Makla, in the textbook, not any questions of the Thomas Alva Edison. ಯಾವುದೇ ಕ್ವಶನ್ಸು ಥಾಮಸ್ ಅಲ್ವಾ ಎಡಿಸನ್ ಸ್ಟೋರಿ ಬಗ್ಗೆ ಇರಲಿಲ್ಲ. ನಾನೇ ಅದನ್ನು ಕ್ರಿಯೇಟ್ ಮಾಡಿ 3 ಕ್ವಶನ್ಸ್ ವಿತ್ ಮೀನಿಂಗ್ಸನ್ನು ನಾನು ನಿಮಗೆ ನೋಟ್ಸ್ ಕೊಟ್ಟಿದ್ದೆ ಮಕ್ಕಳ. ಎಲ್ಲ ಬರ್ಕೊಂಡ್ರಾ? ಎಸ್, ಗುಡ್. ಹಾಗಾದರೆ ಇನ್ ದಿಸ್ ಟುಡೇ ಕ್ಲಾಸ್ is a new poem is there. ನ್ಯೂ ಪೊಯಮ್ ಇದೆ ಮಕ್ಕಳ. ಆ ಒಂದು ನ್ಯೂ ಪೊಯಮನ್ನು ಇನ್ ದಿಸ್ ಕ್ಲಾಸ್ ಐ ರೀಡ್. ಓಕೆ, ಯು ಆಲ್ಸೋ ಲಿಸನ್ ಆ್ಯಂಡ್ ಅಬ್ಸರ್ವ್ ದ ವರ್ಡ್ಸ್. ಯು ನೋ ವಿಚ್ ಪೊಯಮ್ ದಟ್? ಎಸ್, ದಟ್ ಇಸ್ ದ ಪೊಯಮ್ ನೇಮ್ ಈಸ್ ದ ರೈನ್ಬೋ. ಚಿಲ್ಡ್ರನ್, ಯು ನೋ ದ ಮೀನಿಂಗ್ ಆಫ್ ರೈನ್ಬೋ? ಯು ಸೀನ್ ದ ರೈನ್ಬೋ? ಎಸ್, ರೈನ್ಬೋ ಮೀನ್ಸ್ ಕಾಮನಬಿಲ್ಲು. ಓಕೆ ಚಿಲ್ಡ್ರನ್, ದ ರೈನ್ಬೋ, ವೇರ್ ಯು ಸಿ ಆ ರೈನ್ಬೋನ ಎಲ್ಲಿ ನೋಡ್ತೀರಾ? ಎಸ್, ವೆರಿ ಗುಡ್, ಇನ್ ದ ಸ್ಕೈ. ವೆನ್ ಯು ಸಿ ದಟ್ ಇನ್ ರೈನಿ ಟೈಮ್, ಹೌದಲ್ವಾ? ಮಳೆ ಟೈಮಲ್ಲಿ ಅದು ಏನಾಗುತ್ತೆ, ಹಾಗೆ ಜಸ್ಟ್ ಬಂದು ಅದು ಪಾಸ್ ಆಗುತ್ತೆ ಮಕ್ಕಳ, ಹೌದಲ್ವಾ? ಹೌ ಮೆನಿ ಕಲರ್ಸ್ ಇನ್ ದ ರೈನ್ಬೋ? ಎಸ್, ವೆರಿ ಗುಡ್, ದೇರ್ ಆರ್ 7 ಕಲರ್ಸ್ ಇನ್ ದ ರೈನ್ಬೋ. ಎಸ್, ಲೆಟ್ಸ್ ರೀಡ್ ದ ಪೊಯಮ್ ಆ್ಯಂಡ್ ಯು ಆಲ್ಸೋ ಲಿಸನ್ ಆ್ಯಂಡ್ ಅಬ್ಸರ್ವ್ ದ ವರ್ಡ್ಸ್. ನೋಡ್ತಾ ಇದ್ದೀರಾ ಮಕ್ಕಳ? ಇವತ್ತಿನ ಕ್ಲಾಸಲ್ಲಿ ನಾನು ರೀಡ್ ಮಾಡ್ತಾ ಇರೋಂತಹ ಪೊಯಮು ಇದೇ ಮಕ್ಕಳ, ದ ರೈನ್ಬೋ. ಈ ಪೊಯಮನ್ನು ನಾನು ರೀಡ್ ಮಾಡ್ತಾ ಇದ್ದೀನಿ. ಈ ಪೊಯಮ್ನ ರೀಡ್ ಮಾಡೋದಕ್ಕಿಂತ ಮೊದಲು ಈ ಪೊಯಮ್ನ ಬರೆದಂತಹ ಪೊಯೆಟ್ ಬಗ್ಗೆ ನಾನು ಫಸ್ಟು ತಿಳಿಸ್ಕೊಡ್ತೀನಿ ಮಕ್ಕಳ. ಈ ಪೊಯೆಟ್ ನೇಮ್ ಏನಪ್ಪ ಅಂದರೆ ಕ್ರಿಸ್ಟಿನಾ ರೋಸೆಟ್ಟಿ. ಇವರ ಒಂದು ಇಂಟ್ರೊಡಕ್ಷನನ್ನು ನಾವು ಮಾಡ್ಕೊಳ್ಳೋಣ ಮಕ್ಕಳ. ಫಸ್ಟ್ ಇಲ್ಲಿ ನೋಡಿ, ಪಿಕ್ಚರ್ ಬಂತು, ಒಬ್ಬರದ್ದು ಫೋಟೋ ಇಮೇಜ್ ಬಂತು, ನೋಡ್ತಾ ಇದ್ದೀರಾ? ಇವರೇ ನಿಮಗೆ ಈ ಒಂದು ರೈನ್ಬೋ ಪೊಯಮನ್ನು ಬರೆದಂತಹ ಪೊಯೆಟು ಮಕ್ಕಳ. ಒನ್ಸ್ ಅಗೇನ್ ಅವರ ನೇಮ್ ನೋಡಿ, ಕ್ರಿಸ್ಟಿನಾ ರೋಸೆಟ್ಟಿ. 5th ಡಿಸೆಂಬರ್ 1830 ಮಕ್ಕಳ. ಡಿಸೆಂಬರ್ 5th 1830ನಲ್ಲಿ ಅವರೇನಾಗ್ತಾರೆ, ಬರ್ತ್ ಹಾಕ್ತಾರೆ. ಹಾಗೆಯೇ 29th ಡಿಸೆಂಬರ್ ನೋಡಿ, ಸೇಮ್ ಮಂತು ಮಕ್ಕಳ. ಡಿಸೆಂಬರ್ 5th ಬರ್ತ್ ಆದರೆ ಹಾಗೆ ಡಿಸೆಂಬರ್ 29th ಸೇಮ್ ಮಂತಲ್ಲೇ ಅವ್ರೇನಾಗ್ತಾರೆ, ಡೈಡ್ ಆಗ್ತಾರೆ ಮಕ್ಕಳ. ಡಿಸೆಂಬರ್ 1894 ಅವರು ಡೈಡ್ ಆಗ್ತಾರೆ. ಹಾಗಾದರೆ ಮಕ್ಕಳ, ಅವರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು? ಎಸ್, ಹಾಗಾದರೆ ಅವರು 64 ಇಯರ್ಸು ಅವರ ಒಂದು ಲೈಫ್ ಏನಾಗಿತ್ತು, ಲೈಫ್ ಜರ್ನಿ 64 ಇಯರ್ಸು ರನ್ನಿಂಗ್ ಆಗಿತ್ತು ಮಕ್ಕಳ. ಅರ್ಥ ಆಗ್ತಿದೆಯಾ? ವಾಸ್ ಆ್ಯನ್ ಇಂಗ್ಲೀಷ್ ಪೊಯೆಟ್. ಇವ್ರು ಏನಾಗಿದ್ರು? ಇವರು ಒಬ್ಬ ಇಂಗ್ಲೀಷ್ ಕವಿ ಆಗಿದ್ದರು. ಹೂ ರೋಟ್ ಎ ವೆರೈಟಿ ಆಫ್ ರೊಮ್ಯಾಂಟಿಕ್, ಡಿವೋಷ್ನಲ್ ಆ್ಯಂಡ್ ಚಿಲ್ಡ್ರನ್ಸ್ ಪೊಯಮ್ಸ್. ಇವರು ಎಂತೆಂಥ ಸ್ಟೋರೀಸನ್ನು ಬರಿತಾ ಇದ್ರು? ರೊಮ್ಯಾಂಟಿಕ್, ರೋಮಾಂಚಕವಾಗುವಂತಹ ಸ್ಟೋರಿಗಳು. ಡಿವೋಷ್ನಲ್ ಅಂದರೆ ಭಕ್ತಿಪೂರ್ವಕವಾದಂತಹ, ಅಂದರೆ ಗೌರವ, ಭಯ, ಭಕ್ತಿ ಅಂತೀವಲ್ವ, ಆ ಥರದ ಭಕ್ತಿ ಬರೋ ಅಂತಹ ಸ್ಟೋರಿಗಳು. ಹಾಗೆ ಚಿಲ್ಡ್ರನ್ಸ್ ಪೊಯಮ್ಸ್, ಮಕ್ಕಳಿಗೆ ಇಷ್ಟ ಆಗುವಂತಹ ಪುಟಾಣಿ ಪದ್ಯಗಳು. ಪೊಯಮ್ಸ್ ಅಂದರೆ ಪದ್ಯಗಳನ್ನು ಸಹ ಅವರು ಬರಿತಾ ಇದ್ರು.
ಹಾಗೆ ಇವತ್ತಿನ ಕ್ಲಾಸಲ್ಲಿ ನೀವು ಮಕ್ಕಳಲ್ವಾ ನಿಮಗಿಷ್ಟ ಆಗುವಂತಹ ಒಂದು ಪೊಯಮನ್ನು ಬರೆದಿದ್ದಾರೆ. ಆ ಒಂದು ಪೊಯಮ್ ನೇಮ್ ಏನು ಮಕ್ಕಳ? ದ ರೈನ್ಬೋ. ರೈನ್ಬೋ ಅಂದರೆ ನಿಮಗೆಲ್ಲ ಇಷ್ಟ ಅಲ್ವಾ? ಹಾಗೆ ಈ ಒಂದು ನಿಮಗಿಷ್ಟ ಆಗುವಂತಹ ರೈನ್ಬೋ ಪೊಯಮನ್ನು ಸಹ ಬರೆದಿದ್ದಾರೆ. ಮಕ್ಕಳ ಇಲ್ಲಿ ನೋಡಿ, ಒಂದು ರೆಡ್ ಲೈನ್ ಇದೆ ಅಲ್ವಾ? ಎಸ್, ನೋಡ್ತಾ ಇದ್ದೀರಾ? ಲುಕ್ ಅಟ್ ದ ಪಿಕ್ಚರ್ ಆಫ್ ದ ರೈನ್ಬೋ ಆ್ಯಂಡ್ ಐಡೆಂಟಿಫೈ ದ ಕಲರ್ಸ್. ಇಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಲುಕ್ ಅಟ್ ದ ಪಿಕ್ಚರ್ ಆಫ್ ದ ರೈನ್ಬೋ. ಈ ಒಂದು ರೈನ್ಬೋ ಪಿಕ್ಚರನ್ನು ನೋಡಿ. ಆ್ಯಂಡ್ ಐಡೆಂಟಿಫೈ ದ ಕಲರ್ಸ್. ಮಕ್ಕಳ, ನಾನು ನಿಮಗೆ ರೈನ್ಬೋನಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದೆ. ಎಷ್ಟು ಕಲರ್ಸ್ ಇದೆ? 7 ಕಲರ್ಸ್, ಹೌದಲ್ವಾ? ಹಾಗಾದರೆ ನೀವು ಇವತ್ತಿನ ಒಂದು ಕ್ಲಾಸ್ ಈ ಒಂದು ರೀಡಿಂಗನ್ನು ವಾಚ್ ಮಾಡಿ ಆದಮೇಲೆ ನಿಮಗೆ ಹೋಮ್ವರ್ಕ್ ಏನು ಗೊತ್ತಾ? ಈ ಒಂದು ರೈನ್ಬೋನಲ್ಲಿ ಬರೋ ಅಂತಹ 7 ಕಲರ್ಸನ್ನು ಸಹ ನೀವೇನು ಮಾಡಬೇಕು? ನೇಮನ್ನು ಲಿಸ್ಟ್ ಮಾಡಬೇಕು. ಇದು ನಿಮಗೆ ಹೋಮ್ವರ್ಕು ಮಕ್ಕಳ. ಹಾಗಾದರೆ ಈ ಒಂದು ಪೊಯಮನ್ನು ರೀಡ್ ಮಾಡೋಣವಾ? ಎಸ್. ಬೋಟ್ಸ್ ಸೇಲ್ ಇನ್ ದ ರಿವರ್ಸ್ and ships sail on the seas, but clouds that sail across the sky are prettier far than these. There are bridges on the rivers, as pretty as you please, but the bow that bridges heaven and overtops the trees and builds a road from earth to sky is prettier far than these. Once again, children. Boats sail in the rivers and ships sail on the seas, but clouds that sail across the sky are prettier far than these. There are bridges on the rivers, as pretty as you please, but the bow that bridges heaven and overtops the trees and builds a road from earth to sky is prettier far than these. Poet name Christina Rossetti. Thank you children. ಮತ್ತೊಮ್ಮೆ ನೀವು ಈ ಒಂದು ಪೊಯಮನ್ನು ರೀಡ್ ಮಾಡೋದ್ರ ಮೂಲಕ ರೈನ್ಬೋನಲ್ಲಿ ಬರೋ ಅಂತಹ ಕಲರ್ಸನ್ನು ನೀವೇನು ಮಾಡಬೇಕು? ಲಿಸ್ಟ್ ಮಾಡಬೇಕು ಮಕ್ಕಳ. ಥ್ಯಾಂಕ್ ಯು ಚಿಲ್ಡ್ರನ್. ನೋಡ್ತಾ ಇದ್ದೀರಾ ಮಕ್ಕಳ? ಇವತ್ತಿನ ಕ್ಲಾಸಲ್ಲಿ ನಾನು ರೀಡ್ ಮಾಡ್ತಾ ಇರೋಂತಹ ಪೊಯಮು ಇದೇ ಮಕ್ಕಳ, ದ ರೈನ್ಬೋ. ಈ ಪೊಯಮನ್ನು ನಾನು ರೀಡ್ ಮಾಡ್ತಾ ಇದ್ದೀನಿ. ಈ ಪೊಯಮ್ನ ರೀಡ್ ಮಾಡೋದಕ್ಕಿಂತ ಮೊದಲು ಈ ಪೊಯಮ್ನ ಬರೆದಂತಹ ಪೊಯೆಟ್ ಬಗ್ಗೆ ನಾನು ಫಸ್ಟು ತಿಳಿಸ್ಕೊಡ್ತೀನಿ ಮಕ್ಕಳ. ಈ ಪೊಯೆಟ್ ನೇಮ್ ಏನಪ್ಪ ಅಂದರೆ ಕ್ರಿಸ್ಟಿನಾ ರೋಸೆಟ್ಟಿ. ಇವರ ಒಂದು ಇಂಟ್ರೊಡಕ್ಷನನ್ನು ನಾವು ಮಾಡ್ಕೊಳ್ಳೋಣ ಮಕ್ಕಳ. ಫಸ್ಟ್ ಇಲ್ಲಿ ನೋಡಿ, ಪಿಕ್ಚರ್ ಬಂತು, ಒಬ್ಬರದ್ದು ಫೋಟೋ ಇಮೇಜ್ ಬಂತು, ನೋಡ್ತಾ ಇದ್ದೀರಾ? ಇವರೇ ನಿಮಗೆ ಈ ಒಂದು ರೈನ್ಬೋ ಪೊಯಮನ್ನು ಬರೆದಂತಹ ಪೊಯೆಟು ಮಕ್ಕಳ. ಒನ್ಸಗೇನ ಅವರ ನೇಮ್ ನೋಡಿ, ಕ್ರಿಸ್ಟಿನಾ ರೋಸೆಟ್ಟಿ. 5th ಡಿಸೆಂಬರ್ 1830 ಮಕ್ಕಳ. ಡಿಸೆಂಬರ್ 5th 1830ನಲ್ಲಿ ಅವರೇನಾಗ್ತಾರೆ? ಬರ್ತ್ ಹಾಕ್ತಾರೆ. ಹಾಗೆಯೇ 29th ಡಿಸೆಂಬರ್ ನೋಡಿ, ಸೇಮ್ ಮಂತು ಮಕ್ಕಳ. ಡಿಸೆಂಬರ್ 5th ಬರ್ತ್ ಆದರೆ ಹಾಗೆ ಡಿಸೆಂಬರ್ 29th ಸೇಮ್ ಮಂತಲ್ಲೇ ಅವರೇನಾಗ್ತಾರೆ? ಡೈಡ್ ಆಗ್ತಾರೆ ಮಕ್ಕಳ. ಡಿಸೆಂಬರ್ 18th 94ಅಲ್ಲಿ ಅವರು ಡೈಡ್ ಆಗ್ತಾರೆ. ಹಾಗಾದರೆ ಮಕ್ಕಳ, ಅವರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು? ಎಸ್, ಹಾಗಾದರೆ ಅವರು 64 ಇಯರ್ಸು ಅವರ ಒಂದು ಲೈಫ್ ಏನಾಗಿತ್ತು? ಲೈಫ್ ಜರ್ನಿ 64 ಇಯರ್ಸು ರನ್ನಿಂಗ್ ಆಗಿತ್ತು ಮಕ್ಕಳ. ಅರ್ಥ ಆಗ್ತಿದೆಯಾ? ವಾಸ್ ಆ್ಯನ್ ಇಂಗ್ಲೀಷ್ ಪೊಯೆಟ್. ಇವ್ರು ಏನಾಗಿದ್ರು? ಇವರು ಒಬ್ಬ ಇಂಗ್ಲೀಷ್ ಕವಿ ಆಗಿದ್ದರು. ಹೂ ರೋಟ್ ಎ ವೆರೈಟಿ ಆಫ್ ರೊಮ್ಯಾಂಟಿಕ್, ಡಿವೋಷ್ನಲ್ ಆ್ಯಂಡ್ ಚಿಲ್ಡ್ರನ್ಸ್ ಪೊಯಮ್ಸ್. ಇವರು ಎಂತೆಂಥ ಸ್ಟೋರೀಸನ್ನು ಬರಿತಾ ಇದ್ರು? ರೊಮ್ಯಾಂಟಿಕ್, ರೋಮಾಂಚಕವಾಗುವಂತಹ ಸ್ಟೋರಿಗಳು. ಡಿವೋಷ್ನಲ್ ಅಂದರೆ ಭಕ್ತಿಪೂರ್ವಕವಾದಂತಹ, ಅಂದರೆ ಗೌರವ, ಭಯ, ಭಕ್ತಿ ಅಂತೀವಲ್ವ, ಆ ಥರದ ಭಕ್ತಿ ಬರೋ ಅಂತಹ ಸ್ಟೋರಿಗಳು. ಹಾಗೆ ಚಿಲ್ಡ್ರನ್ಸ್ ಪೊಯಮ್ಸ್, ಮಕ್ಕಳಿಗೆ ಇಷ್ಟ ಆಗುವಂತಹ ಪುಟಾಣಿ ಪದ್ಯಗಳು. ಪೊಯಮ್ಸ್ ಅಂದರೆ ಪದ್ಯಗಳನ್ನು ಸಹ ಅವರು ಬರಿತಾ ಇದ್ರು.
ಹಾಗೆ ಇವತ್ತಿನ ಕ್ಲಾಸಲ್ಲಿ ನೀವು ಮಕ್ಕಳಲ್ವಾ ನಿಮಗಿಷ್ಟ ಆಗುವಂತಹ ಒಂದು ಪೊಯಮನ್ನು ಬರೆದಿದ್ದಾರೆ. ಆ ಒಂದು ಪೊಯಮ್ ನೇಮ್ ಏನು ಮಕ್ಕಳ? ದ ರೈನ್ಬೋ. ರೈನ್ಬೋ ಅಂದರೆ ನಿಮಗೆಲ್ಲ ಇಷ್ಟ ಅಲ್ವಾ? ಹಾಗೆ ಈ ಒಂದು ನಿಮಗಿಷ್ಟ ಆಗುವಂತಹ ರೈನ್ಬೋ ಪೊಯಮನ್ನು ಸಹ ಬರೆದಿದ್ದಾರೆ. ಮಕ್ಕಳ ಇಲ್ಲಿ ನೋಡಿ, ಒಂದು ರೆಡ್ ಲೈನ್ ಇದೆ ಅಲ್ವಾ? ಎಸ್, ನೋಡ್ತಾ ಇದ್ದೀರಾ? ಲುಕ್ ಅಟ್ ದ ಪಿಕ್ಚರ್ ಆಫ್ ದ ರೈನ್ಬೋ ಆ್ಯಂಡ್ ಐಡೆಂಟಿಫೈ ದ ಕಲರ್ಸ್. ಇಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಲುಕ್ ಅಟ್ ದ ಪಿಕ್ಚರ್ ಆಫ್ ದ ರೈನ್ಬೋ. ಈ ಒಂದು ರೈನ್ಬೋ ಪಿಕ್ಚರನ್ನು ನೋಡಿ ಆ್ಯಂಡ್ ಐಡೆಂಟಿಫೈ ದ ಕಲರ್ಸ್. ಮಕ್ಕಳ, ನಾನು ನಿಮಗೆ ರೈನ್ಬೋನಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದೆ. ಎಷ್ಟು ಕಲರ್ಸ್ ಇದೆ? 7 ಕಲರ್ಸ್, ಹೌದಲ್ವಾ? ಹಾಗಾದರೆ ನೀವು ಇವತ್ತಿನ ಒಂದು ಕ್ಲಾಸ್ ಈ ಒಂದು ರೀಡಿಂಗನ್ನು ವಾಚ್ ಮಾಡಿ ಆದಮೇಲೆ ನಿಮಗೆ ಹೋಮ್ವರ್ಕ್ ಏನು ಗೊತ್ತಾ? ಈ ಒಂದು ರೈನ್ಬೋನಲ್ಲಿ ಬರೋ ಅಂತಹ 7 ಕಲರ್ಸನ್ನು ಸಹ ನೀವೇನು ಮಾಡಬೇಕು? ನೇಮನ್ನು ಲಿಸ್ಟ್ ಮಾಡಬೇಕು. ಇದು ನಿಮಗೆ ಹೋಮ್ವರ್ಕು ಮಕ್ಕಳ. ಹಾಗಾದರೆ ಈ ಒಂದು ಪೊಯಮನ್ನು ರೀಡ್ ಮಾಡೋಣವಾ? ಎಸ್. ಬೋಟ್ಸ್ ಸೇಲ್ ಇನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಬಟ್ ಕ್ಲೌಡ್ಸ್ that sail across the sky are prettier far than these. There are bridges on the rivers as pretty as you please, but the bow that bridges heaven and overtops the trees and builds a road from earth to sky is prettier far than these. Once again, children. Boats sail in the rivers and ships sail on the seas, but clouds that sail across the sky are prettier far than these. There are bridges on the rivers as pretty as you please, but the bow that bridges heaven and overtops the trees and builds a road from earth to sky is prettier far than these. Poet name Christina Rossetti. Thank you children. ಮತ್ತೊಮ್ಮೆ ನೀವು ಈ ಒಂದು ಪೊಯಮನ್ನು ರೀಡ್ ಮಾಡೋದ್ರ ಮೂಲಕ ರೈನ್ಬೋನಲ್ಲಿ ಬರೋ ಅಂತಹ ಕಲರ್ಸನ್ನು ನೀವೇನು ಮಾಡಬೇಕು? ಲಿಸ್ಟ್ ಮಾಡಬೇಕು ಮಕ್ಕಳ. Thank you children.